ನಮಸ್ಕಾರ. ಜಯಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಅವನು ಹುಟ್ಟಿದ ಸಂದರ್ಭನ ತೆಗೆದು ಹೇಳ್ತಾರಂತೆ ಜ್ಯೋತಿಷಿಗಳು, ಇವನು ಕುಲನಾಶಕ, ಈ ಮಗುನ ತ್ಯಜಿಸ್ಬಿಡಿ, ಇಟ್ಕೊಳ್ಬೇಡಿ ಅಂತ ಹೇಳ್ತಾರೆ. ಈ ಮಾತನ್ನು ಒಪ್ಪೋಕ್ಕೆ ಧೃತರಾಷ್ಟ್ರ ರೆಡಿ ಇಲ್ಲ. ಇಲ್ಲದೆ ಒಂದು ಮೊದಲನೇ ಮಗು ಹುಟ್ಟಿದೆ, ಈ ಮಗುನ ನಾವು ಆಚೆಗೆ ಹಾಕೋದ? ಇಬ್ರಿಗೂ ಕಣ್ಣಿಲ್ಲ. ಆದರೆ ಗಾಂಧಾರಿ ಮಕ್ಕಳೇ ಬೇಡ ಅಂತೇಳಿ ಗುದ್ದುಕೊಂಡು ಕಾಲಲ್ಲಿ ಒದ್ದಿದ್ಲು ಒಂದು ದಿವಸ. ಆದರೆ ದುರ್ಯೋಧನ ಮುಖ ನೋಡಿದ ಮೇಲೆ ಆಕೆಗೆ ಶುರುವಾಗ್ಬಿಡುತ್ತೆ ಪುತ್ರ ಪ್ರೇಮ. ಕೇಲ್ ಹಾಕಿದ್ಮೇಲೆ ದುರ್ಯೋಧನ ಬಂದ ಹೊರಗೆ. ಮಡಿಕೆಯಲ್ಲಿ ಹಾಕಿ ತುಂಬ ದಿನಗಳಾಗಿದೆ. ಅದಾದಮೇಲೆ ಮಗು ಬೆಳೆದಿದೆ. ಬೆಳೆದು ಒಂದು ದಿವಸ ಹತ್ತಾಗ ಮಗು ಹುಟ್ಟಿದೆ ಅಂತ ಲೆಕ್ಕ ಇಟ್ಕೋಬೇಕು. ಅವಾಗ ಅದನ್ನು ಎತ್ಕೊಳ್ತಾರೆ. ತಾಯಿ ಗರ್ಭದಿಂದ ಹೊರಗಡೆ ಬಂದಾಗಲೂ ಹೇಗೆ ಹೇಳುತ್ತೋ ಹಾಗೆ ಅದರೊಳಗಡೆ ಇರೋಕ್ಕಾಗದೆ ಅದ್ರ ಜನ್ಮ ಶುರುವಾದಾಗ ಅಳಕ್ಕೆ ಶುರು ಮಾಡುತ್ತೆ. ಮಗುನ ಎತ್ಕೊಳ್ತಾರೆ. ಎತ್ಕೊಂಡ್ರೆ ಅದ್ರ ಮುಖ ನೋಡಿ ಈಕೆಗೆ ಪ್ರೀತಿ ಶುರುವಾಗ್ಬಿಡುತ್ತೆ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾಳೆ ಇರ್ಬೋದು, ನೋಡದೆ ಇದ್ರು ಸ್ಪರ್ಶ, ಮಗುವಿನ ಸ್ಪರ್ಶ ಕಣ್ಣಿಂದಲೇ ನೋಡ್ಬೇಕು ಅಂತಿಲ್ವಲ್ಲ. ವೇದವ್ಯಾಸರು ಗೊತ್ತಾಗ್ಲಿಲ್ವಾ ಇಲ್ಲಿ ಕಂಟಕ ಹುಟ್ಟುತ್ತಾನೆ ಹಾಗೆ ಏನು ಅಂತ? ವೇದವ್ಯಾಸರಿಗೆ ಗೊತ್ತಿಲ್ಲ ಅಂತ ನಾನು ಹೇಳಲ್ಲ, ಆದರೆ ಎಲ್ಲದಕ್ಕೂ ವಿಧಿ ಅಲ್ವಾ. ಯಾಕೆಂದರೆ ವೇದವ್ಯಾಸರಂತಹ ಮಹನೀಯರು ಕೊಟ್ಟಂತಹ ಮಂತ್ರಜಲದಿಂದ ಇಂತಹ ಮಗು ಹುಟ್ಟುತ್ತೆ ಅಂದರೆ ದುರ್ಯೋಧನಂಥವ್ರು ಕೆಟ್ಟ ಮಗು ಹುಟ್ಟುತ್ತೆ ಅಂದರೆ ಯೋಚನೆ ಮಾಡಬೇಕು. ಆದರೆ ಎಲ್ಲ ಕಡೆ ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಒಳ್ಳೆಯದ್ರ ಗರ್ಭದಲ್ಲಿ ಕೆಟ್ಟದ್ದು ಇರುತ್ತೆ. ಭವಿಷ್ಯದಲ್ಲಿ ನೋಡಿದಾಗ ಎಲ್ಲವೂ ಒಂದೇ. ಪೂರ್ಣಮದಂ ಪೂರ್ಣಮಿದಂ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕ ಥರ ಹೇಗೆ ಅಂದರೆ ಪ್ರತಿಯೊಂದು ಕೂಡ ಎಲ್ಲವೂ ಸಮವಾಗೇ ಇರುತ್ತೆ, ಸರಿಯಾಗೇ ಇರುತ್ತೆ, ಸರಿಯಾಗಿದೆ, ಮುಂದೆನೂ ಸರಿಯಾಗೇ ಇರುತ್ತೆ. ಅಂದರೆ ಮೊದಲು ಬರೋದು ದುರ್ಯೋಧನ. ಹಾಗಾಗಿ ಅವ್ನು ಹಿರಿಮಗ ಆಗ್ತಾನೆ. ಅವ್ನು ನೋಡಿದ ತಕ್ಷಣ ಅರಮನೆಯಲ್ಲಿ ಎಲ್ಲರೂ ಬಂದ್ಬಿಟ್ಟು ಹೇಳ್ತಾರೆ, ಜ್ಯೋತಿಷಿಗಳು ಹೇಳಿದ್ದಾರೆ, ಉತ್ಪಾತಗಳಾಗ್ತಿದೆ, ಕೆಟ್ಟದ್ದಾಗ್ತಾ ಇದೆ, ಈ ಮಗುನ ತ್ಯಜಿಸ್ಬಿಡಿ. ಕಡೆಗೆ ವಿದುರರು ಬಂದು ಒಂದು ಮಾತು ಹೇಳ್ತಾರೆ, ಒಂದು ಮನೆಯನ್ನು ಉಳಿಸ್ಕೋಬೇಕಾದಂತಹ ಪ್ರಸಂಗ ಬಂದಾಗ ಒಂದು ಮಗುವಿನ ಬಲಿ ಕೊಡ್ಬೋದು ಅಥವಾ ಒಂದು ವ್ಯಕ್ತಿಯನ್ನು ಬಲಿ ಕೊಡ್ಬೋದು. ಅದೇ ಒಂದು ಊರನ್ನು ಉಳಿಸ್ಕೊಳ್ಳುವಾಗ ಒಂದು ಮನೆಯೇ ಬಿಟ್ಕೊಟ್ಬಿಡ್ಬೋದು. ಹೌದು. ಒಂದು ದೇಶನ ಉಳಿಸ್ಕೊಳ್ಳೋ ಸಂದರ್ಭ ಬಂದಾಗ ಒಂದು ಊರನ್ನ ಯೋಚನೆ ಮಾಡದೆ ಬಿಟ್ಕೊಟ್ಬಿಡ್ಬೋದು. ಹೀಗೆ ಒಂದು ನೀತಿ ಇದೆ. ಈ ನೀತಿನ ಹೇಳ್ತಾರೆ, ವಂಶನ ಉಳಿಸ್ಬೇಕು, ಇವನಿಂದ ಮನುಕುಲಕ್ಕೆ ಕಳಂಕ ಅಂದಾಗ ಈ ಮಗುನ ತ್ಯಜಿಸ್ಬಿಡಿ, ಇದು ಬೇಡ ಅಂತ ಹೇಳ್ತಾರೆ ಗಾಂಧಾರಿಗೆ. ಆದರೆ ಗಾಂಧಾರಿ ಆಗಲಿ ಮತ್ತು ಇವರಿದಾರಲ್ಲ ಇಬ್ಬರು ಕೂಡ ಹಠ ಹಿಡ್ಕೊಂಡು, ಇಲ್ಲ ನಮ್ಮ ಮಗು ಇದನ್ನು ನಾವು ಬಿಡಲ್ಲ, ನಮ್ಮ ಹೋಟೆಲ್ ಹುಟ್ಟಿದ್ದು ನಾವು ಬಿಡಲ್ಲ ಅಂಥೇಳಿ ಇಟ್ಕೊಳ್ತಾರೆ. ಇಲ್ಲ, ನಡಿಬೇಕಾದ್ದೆಲ್ಲ ನಡಿಬೇಕಾಗಿರುತ್ತೆ. ಆದರೆ ಈ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾರೆ. ಇದಾದಮೇಲೆ ಈ ಕಡೆ ಭೀಮ ಹುಟ್ಟಿರ್ತಾನೆ. ನಾ ಹೇಳ್ದಲ್ಲ, ಒಂದೇ ನಕ್ಷತ್ರದಲ್ಲಿ 5 ಜನ ಹುಡ್ತಾರೆ ಅಂತ, ಅದೇ ಇದರಲ್ಲಿ ಭೀಮ ಹುಟ್ಟುತ್ತಾನೆ. ಭೀಮ ಹುಟ್ಟಿದ ತಕ್ಷಣ ಪ್ರಕೃತಿ ತುಂಬ ಖುಷಿಯಿಂದ ನಲಿಯಿತಂತೆ. ಭೀಮ ಹುಟ್ಟಿದಾಗ ಮರುತನ ಮಗ ಹುಟ್ಟುತ್ತಂತೆ. ಇದಾದ್ಮೇಲೆ ಭೀಮನ ಬೆಳವಣಿಗೆ ನಡೀತಿರ್ಬೇಕಾದ್ರೆ ಬರೀ ಇವರಿಬ್ಬರೇ ಸಾಲೋದಿಲ್ಲ, ಅಲ್ಲಿ 100 ಜನ ಮಕ್ಕಳಿದ್ದಾರೆ. ಇವರಿಬ್ಬರೇ ಸಾಲಲ್ಲ, ಭೀಮ ಬಲವಾಗಿದ್ದಾನೆ ನಿಜ, ಆದರೆ ಇದು ಹೇಗೆ ಅಂದರೆ ಕುಶಾಲವಾಗಿ ಬಾಣಗಳನ್ನು ಬಿಡ್ತಕ್ಕಂತಹ ಒಬ್ಬ ಮಗ ಬೇಕು. ಅಂತಹ ಒಂದು ಹುಡುಗನ್ನ ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಇವ್ರು ಹೇಳ್ತಾರೆ. ಗಂಡ ಹೆಂಡತಿ ಮಾತಾಡ್ತಾರೆ. ಇವಾಗ ಇಂದ್ರನ್ನೇ ಕರೆಸ್ತಾರೆ, ದೇವಲೋಕದ ಇಂದ್ರನ್ನೇ ಕರೆಸ್ತಾರೆ, ದೇವತೆಗಳ ರಾಜ. ಅವರಿಂದ ಅರ್ಜುನ ಮಗುವಾಗಿ ಹುಟ್ಟುತ್ತಾರೆ. ಬಿಲ್ಗಾರ, ಒಳ್ಳೆ ಬಿಲ್ಗಾರ ಬೇಕು. ಯಾಕಂದರೆ ಆ ಕಾಲದಲ್ಲಿ ಯುದ್ಧ ಮಾಡಬೇಕಂದ್ರೆ ಬಿಲ್ಗಾರರಿಗೆ ಬಿಲ್ಗಾರರು ಬೇಕು. ಬಿಲ್ಲಿಂದಲೇ ಯುದ್ಧ ಮಾಡಬೇಕು. ಅವಾಗ ತುಂಬ ಅವಾಗೆಲ್ಲ ಇದನ್ನೆಲ್ಲ ಬಿಡೋದಿದೆಯಲ್ಲ, ತುಂಬ ಬಾಣ ಬಿಡೋದು, ಅದಕ್ಕೆಲ್ಲ ಬೇಕು. ಹಾಗಾಗಿ ಒಳ್ಳೆ ಬಿಲ್ಗಾರ ಬೇಕು ಅಂತ ಬಿಲ್ಗಾರ ಯಾರು? ಇಂದ್ರನ ಮಗನನ್ನು ಪಡ್ಕೋತಾರೆ. ಇಂದ್ರನ ಕರೆದು ಇಂದ್ರನಿಂದ ಒಂದು ಮಗುವನ್ನು ಪಡ್ಕೋತಾರೆ. ಈಗ ಇಷ್ಟು ಆಗುತ್ತೆ. ಇಷ್ಟು ಆದಮೇಲೆ ಇವರಿದಾರಲ್ಲ ಮಾದ್ರಿ, ಅವ್ರಿಗೆ ಅನ್ಸಕ್ಕೆ ಶುರುವಾಗುತ್ತೆ, ಇವಳು ಮಾತ್ರ ಮಕ್ಕಳನ್ನು ಪಡ್ಕೊಂಡ್ರು, 3 ಮಕ್ಕಳಾಯಿತು, ನನಗೇನೂ ಇಲ್ದಾಗ ಆಗೋಯ್ತಲ್ಲ, ಅಲ್ಲಿ 100 ಇಲ್ಲಿ 3 ಎಲ್ಲ ಸರಿ, ನಾನೊಬ್ಳು ಮಾತ್ರ ಬರಳು ಹೀಗೆ ಕೂತಿದ್ದೀನಿ, ನಾನು ಹೀಗೆ ಕೂತ್ಕೊಂಡಲ್ಲ. ಈಗ ಆಗ್ಬಿಟ್ಟು ಅವಳೋಗಿ ಗಂಡನ ಕೇಳ್ಕೊತಾಳೆ ಗಂಡನ, ಇನ್ನೂ ಒಂದು ಮಂತ್ರ ಇದೆಯಲ್ಲ ಅದನ್ನು ನನಗೆ ಕೊಡಕ್ಕೆ ಹೇಳು. ಆಸೆ ಪಾಪ, ತಪ್ಪೇನಿಲ್ಲ, ತಾಯ್ತನದ ಆಸೆ. ನನಗೂ ಒಂದು ಮಗು ಬೇಕು. ಆ 3 ಮಕ್ಕಳನ್ನು ತುಂಬ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ ಮಾದ್ರಿ. ಅವಳಿಗೆ ಆ ಮಕ್ಕಳ ವಿಷಯದಲ್ಲಿ ಭೇದ ಇರಲ್ಲ. ಕುಂತಿ ಬಗ್ಗೆ ಅವಳಿಗೆ ಮತ್ಸರ ಇತ್ತು ಇಲ್ಲ, ಆಮೇಲಿನ ಪ್ರಶ್ನೆ. ಆ 3 ಮಕ್ಕಳನ್ನು ನೋಡಿ ತುಂಬ ಚೆನ್ನಾಗಿ ಸಾಕೋತಾ ಇರ್ತಾಳೆ. ಸಾಕೋತಾ ಇದ್ದವಳು ಗಂಡನ ಕೇಳ್ಕೊಳ್ತಾಳೆ, ನನಗೂ ಒಂದು ಕೊಡಕ್ಕೆ ಹೇಳು. ಕುಂತಿಗೂ ಇದು ಕೊರತೆ ಅನ್ಸೋಕ್ಕೆ ಶುರುವಾಗಿರುತ್ತೆ. ಈ ಹೊತ್ತಿಗೆ ಕುಂತಿಗೂ ಕೂಡ ಕೊರತೆ ಅನ್ಸೋಕ್ಕೆ ಶುರುವಾಗಿರುತ್ತೆ. ನಾನು 3 ಮಕ್ಕಳನ್ನ ಎತ್ಕೊಂಡು ಮೆರಿತಾ ಇದ್ದೀನಿ, ಪಾಪ ಹುಡುಗಿ
ಅವಳಿಗೂ 2. ಅವಳಿಗೆ ತಂಗಿ ಭಾವನೆ ಇರುತ್ತೆ. ಕುಂತಿಗೆ ಅವಳ ಮೇಲೆ ಮತ್ಸರ ಇರೋದಿಲ್ಲ. ಅವಳು ತುಂಬ ಸಂತೋಷದಿಂದ ತಂಗಿನ ನೋಡ್ಕೋತಾ ಇರ್ತಾಳೆ. ಹಾಗಾಗಿ ಮಹಾರಾಜ ಹೇಳಿದಾಗ ಕುಂತಿ ಒಪ್ಕೋತಾಳೆ. ಅಥವಾ ಕುಂತಿನೇ ಬಂದು ಮಹಾರಾಜನ ಹತ್ರ ಹೇಳ್ಕೊತಾಳೆ. ಅದೇನಾಗುತ್ತೆ ಅಂದರೆ ಈ ಥರ ಅವಳಿಗೊಂದು ಕೊಡ್ತೀನಿ. ಸರಿ, ರಾಜನು ಒಪ್ಕೋತಾನೆ. ಮಾದ್ರಿ ದೇವಿಗೆ ಇನ್ನೊಂದು ಮಂತ್ರನ ಉಪದೇಶ ಮಾಡ್ತಾಳೆ. ಆದರೆ ಮಾದ್ರಿ ತುಂಬ ಜಾಣೆ. ಅವಳೇನು ಮಾಡ್ತಾಳೆ, ಅಶ್ವಿನಿ ದೇವತೆಗಳನ್ನು ಸ್ಮರಿಸ್ಬಿಟ್ಟು, ಅಶ್ವಿನಿ ದೇವತೆಗಳು ಅವಳಿ ಮಕ್ಕಳು, ಅವಳಿ ಜನ, ಅವರಿಬ್ಬರು ಅವಳಿ ಮಕ್ಕಳು. ಆ ಅಶ್ವಿನಿ ದೇವತೆಗಳನ್ನ ಸ್ಮರಿಸ್ಬಿಟ್ಟು ಅವರಿಂದ ತಾನು 2 ಮಕ್ಕಳನ್ನ ಪಡ್ಕೋತಾಳೆ. ಇವರೇ ನಕುಲ ಸಹದೇವರು. ಮಾದ್ರಿಗೆ ಅಶ್ವಿನಿ ದೇವತೆಗಳಿಂದ 2 ಮಕ್ಕಳು ಹುಟ್ಟುತ್ತಾರೆ. ಹೀಗೆ ಇವರು 5 ಜನದ ಒಂದು ಕುಟುಂಬ. ಮತ್ತೆ ತಂದೆ ತಾಯಿ ಇಬ್ಬರು ತಾಯಿದ್ರದ್ದು ಕಾಡಲ್ಲೇ ನಡೀತಾ ಇದೆ. ಆದ್ರೆ ಅಶ್ವಿನಿ ದೇವತೆಗಳು ಯಾರು? ಇವರಿಂದನೇ ಯಾಕೆ ಆ ಮಾದ್ರಿ ಮಗುವನ್ನ ಪಡೆದಿದ್ದು? ನಾನು ಆಗ್ಲೇ ಹೇಳಿದೆ, ಅಶ್ವಿನಿ ದೇವತೆಗಳು ಇಬ್ಬರು ಅವಳಿ ಮಕ್ಕಳು ಅಥವಾ ಅವಳಿ ಜನ, ಅವರಿಬ್ಬರು ಅವಳಿ. ಹಾಗಾಗ್ಬಿಟ್ಟು ಇಬ್ಬರನ್ನ ಒಂದೇ ಸರಿ ಕರಿಬೋದಲ್ಲ, ಒಂದು ಮಂತ್ರದಿಂದ ಇಬ್ಬರನ್ನ ಒಂದೇ ಸರಿ ಕರೆದ್ರೆ 2 ಮಕ್ಕಳನ್ನ ಸಿಗ್ತದೆ. ಅಶ್ವಿನಿ ದೇವತೆಗಳು ಅಂದ್ರೆ 2 ದೇವರ? 2 ದೇವರು. ಅವರು ಇಬ್ರು ಅವಳಿ ಮಕ್ಕಳು. ಅವ್ರು ಯಾರು ಅಂತ ಅದಕ್ಕೆ ಹೇಳ್ತೀನಿ. ಅವ್ರು ಯಾರು? ಅಶ್ವಿನಿ ದೇವತೆಗಳು. ಸೂರ್ಯ ವಿಶ್ವಕರ್ಮನ ಮಗಳನ್ನ ಮದುವೆ ಆಗಿರ್ತಾರೆ. ಆಕೆ ಹೆಸರು ಸಂಜ್ಞಾದೇವಿ. ಸೂರ್ಯನ ಹೆಂಡತಿ ಸಂಜ್ಞಾದೇವಿಗೆ 2 ಮಕ್ಕಳು, ಯಮ ಯಮಿ ಅಂತ. ಯಮ ಯಮಿ ಇಬ್ಬರು ಚಿಕ್ಕವರು, ಮನೆಯಲ್ಲಿರ್ತಾರೆ. ಆದರೆ ಸೂರ್ಯನ ತಾಪ ಇದೆಯಲ್ಲ, ಅದನ್ನು ಇವಳ ಕೈಲಿ ತಾಳಕ್ಕಾಗಲ್ಲ. 2 ಮಕ್ಕಳಾಗಿದ್ದರೂ ಕೂಡ ಆ ಸೂರ್ಯನ ತಾಪನ ಅವಳಿಗೆ ಜೊತೆಲಿದ್ದು ಅನ್ಭವಿಸೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟಪಡ್ತಾ ಇದ್ದಾಳೆ. ಕಡೆಗೆ ಒಂದು ದಿವಸ ಏನು ಮಾಡ್ತಾಳೆ, ಈ ತಾಪ ತಡೆಯೋಕ್ಕಾಗಲ್ಲ ಅಂತ ತಂದೆ ವಿಶ್ವಕರ್ಮರ ಹತ್ರ ಹೋಗ್ಬಿಟ್ಟು ಮನೆ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾಳೆ. ಹೋಗ್ಬಿಟ್ಟು ನನ್ನ ಕೈಲಿ ಸೂರ್ಯನ ತಾಪ ತಡೆಯೋಕ್ಕಾಗ್ತಿಲ್ಲ, ನಂಗೆ ಅವನ ಜೊತೆ ಇರೋಕ್ಕಾಗಲ್ಲ, ನಾನು ಹೋಗಲ್ಲ ಇನ್ಮೇಲೆ ಗಂಡ ಮನೆಗೆ ಅಂತ ಹೋಗಿ ಅಲ್ಲಿ ಕೂತ್ಬಿಡ್ತಾಳೆ. ಸರಿ, ವಿಶ್ವಕರ್ಮರು ಒಬ್ಬ ತಂದೆ ಹೇಳೋ ಹಾಗೆ ತುಂಬ ಬುದ್ಧಿ ಹೇಳ್ತಾರೆ. ಹಾಗೆ ಅನ್ಬಾರ್ದಮ್ಮ, ಅವ್ನು ನಿನ್ನ ಗಂಡ, ನೀನು ಹೋಗಬೇಕು, ಅವನ ಜೊತೆ ಸಂಸಾರ ಮಾಡಬೇಕು, ಸಹಿಸ್ಕೋಬೇಕು ಅವನ ತಾಪನ ಅಂತ ಎಷ್ಟು ಹೇಳಿದ್ರು ನನ್ನ ಕೈಲಿ ಆ ಬೆಂಕಿ ಸಹಿಸ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ಅಪ್ಪ ಎಷ್ಟು ಹೇಳಿದ್ರು ಕೇಳದೆ ಹೋಗ್ದೇನೆ ಅಪ್ಪನ ಮನೆಯನ್ನು ಬಿಟ್ಬಿಟ್ಟು ದಟ್ಟವಾದ ಕಾಡು ಹೊರಟೋಗ್ತಾಳೆ. ಹೋಗುವಾಗ ಏನು ಮಾಡ್ತಾಳೆ, ತನ್ನ ನೆರಳಿದೆಯಲ್ಲ, ಆ ನೆರಳಿಗೆ ತನ್ನ ರೂಪನ ಕೊಡ್ತಾಳೆ. ನೋಡ್ಕೊಳ್ಳಿ, ತನ್ನ ನೆರಳು ಅಂದರೆ ಛಾಯೆಗೆ ತನ್ನ ರೂಪನ ಕೊಡ್ತಾಳೆ. ಅವಳು ನೋಡಲಿಕ್ಕೆ ಯಥಾವತ್ ಸಂಜ್ಞಾದೇವಿ ಇದ್ದ ಹಾಗೆ ಇರ್ತಾಳೆ. ಅವಳ ಹೆಸರು ಛಾಯೆ. ಆ ಛಾಯೆನ ತೆಗೆದುಕೊಂಡು ಹೋಗ್ಬಿಟ್ಟು ಆ ಮನೆಯಲ್ಲಿ ಬಿಟ್ಬಿಟ್ಟು ನೀನು ಸೂರ್ಯನ ಜೊತೆಗೆ ಇದ್ಕೊಂಡು ಮನೆ ಸಂಸಾರ ನಡೆಸ್ತಿರೋ, ನನ್ನ ಕೈಲಿ ಈ ತಾಪ ತಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ಅವಳು ಹೋಗ್ಬಿಟ್ಟು ಒಂದು ಕಾಡಲ್ಲಿ, ದಟ್ಟವಾದ ಕಾಡಲ್ಲಿ ಕುದುರೆ ರೂಪ ತಾಳ್ಕೊಂಡು, ಮನುಷ್ಯ ರೂಪದಲ್ಲಿ ಅಥವಾ ದೇವತೆಯ ರೂಪದಲ್ಲಿ ನಿಜವಾದ ರೂಪದಲ್ಲಿ ಇದ್ದರೆ ಯಾವತ್ತಾದರೂ ಸೂರ್ಯ ನನ್ನ ಕರ್ಕೊಂಡು ಹೋಗ್ಬಿಡ್ತಾನೆ ಅಂತ ಹೆದರ್ಕೊಂಡು ಹೆಣ್ಣು ಕುದುರೆಯಾಗಿ ಒಂದು ರೂಪ ತಾಳ್ಕೊಂಡು ದಟ್ಟವಾದ ಕಾಡು, ಹೇಗೆ ಅಂದರೆ ಸೂರ್ಯನ ಕಿರಣ ಕೂಡ ಒಳಗಡೆಗೆ ಬರೋದಿಲ್ಲ ಅಂತಹ ದಟ್ಟವಾದ ಕಾಡಲ್ಲಿ ಸಂಚರಿಸ್ಕೊಂಡು ಆರಾಮಾಗಿ ಇದ್ದುಬಿಡ್ತಾಳೆ ತಣ್ಣಗೆ. ಇತ್ತ ಕಡೆ ಯಮ ಯಮಿ ಇಬ್ಬರನ್ನ ಕೆಲ ದಿನ ಇವಳು ಯಾರು ಛಾಯಾದೇವಿ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಇದಾದಮೇಲೆ ಅವಳಿಗೆ ಮತ್ತೆ ಮಕ್ಕಳಾಗ್ತವೆ. ತಪತಿ, ಶನಿ ಇವೆಲ್ಲ ಮಕ್ಕಳಾಗ್ತವೆ. ಮನು ಇವರೆಲ್ಲ ಮಕ್ಕಳಾಗ್ತಾರೆ. ಇವರಾದಮೇಲೆ ಅವಳು ಈ ಮಕ್ಕಳನ್ನ, ಮೊದಲ ಹೆಂಡತಿ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ತಕರಾರು ಶುರುವಾಗುತ್ತೆ. ಯಮನನ್ನು ಅವಳು ಕೆಟ್ಟದಾಗಿ ನೋಡ್ಕೋತಾ ಇರ್ತಾಳೆ. ಒಂದು ದಿವಸ ಯಮನಿಗೆ ಸಿಟ್ಟು ಬರುತ್ತೆ. ತಾಯಿಗೆ ಕಾಲಿನ ಒದ್ದು ಬಿಡ್ತಾನೆ ಛಾಯಾದೇವಿಗೆ. ಒದ್ದಾಗ ಅವಳು ತಾಯಿಗೆ ಬರೀತೀಯ, ನಿನ್ನ ಕಾಲಿಗೆ 2 ಹುಳ ಬೀಳಲಿ ಅಂತ ಯಮದೇವರಿಗೆ ಶಾಪ ಕೊಟ್ಟಿದ್ದಾಳೆ. ಈ ಶಾಪ ಕೊಟ್ಟಾಗ ಯಮರ ಕಾಲು ತುಂಬ ಹುಳ ತುಂಬ್ಕೊಂಡು ಬಿಡ್ತಂತೆ. ಸೂರ್ಯ ಮನೆಗೆ ಬರ್ತಾರೆ. ಮನೆಗೆ ಬಂದುಬಿಟ್ಟು ನೋಡ್ತಾರೆ, ಯಮನ ಕಾಲಲ್ಲಿ ಪೂರ ಹುಳ ಇದೆ. ಇದೇನು ಹೀಗಾಯಿತು? ಛಾಯಾದೇವಿ ಶಾಪ ಕೊಟ್ಟಿದ್ದೆ, ಯಮನ 2 ಕಾಲು ತುಂಬ ಹುಳ ತುಂಬ್ಕೊಂಡ್ಬಿಡುತ್ತೆ. ಯಮ ನರಳ್ತಾ ಇದ್ದಾನೆ, ಯಾಕೆಂದರೆ ನವೆ ಆಗುತ್ತೆ, ಹುಳ ಕಚ್ಚುತ್ತೆ, ನವೆ ಆಗುತ್ತೆ, ಅಳ್ತಾ ಇದ್ದಾನೆ. ಆ ಸಮಯದಲ್ಲಿ ಸೂರ್ಯದೇವರು ಮನೆಗೆ ಬರ್ತಾರೆ. ಬಂದರೆ ಮಗನ ಕಾಲು 2 ತುಂಬ ಹುಳ ಬಿದ್ದಿರುತ್ತೆ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ತಾಯಿ ಏನೇ ತಪ್ಪು ಮಾಡಲಿ ಮಕ್ಕಳು, ಆದರೆ ಈ ಥರ ಶಾಪ ಕೊಡೋಕ್ಕೆ ಸಾಧ್ಯತೆ ಇಲ್ಲ. ಆದ್ರೆ ಇವ್ರ ತಾಯಿ ಎಲ್ಲ ಅಂತ ಗೊತ್ತಿಲ್ಲ ಅವನಿಗೆ. ಪಾಪ ಸಂಜ್ಞಾದೇವಿ ಏನ್ ಮಾಡಿದ್ದಾರೆ, ತನ್ನ ನೆರಳಿಗೆ ತಂದೆ ರೂಪ ಕೊಟ್ಟುಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಇವಳು ಸಂಜ್ಞೆ ಥರನೇ ನಡ್ಕೊತಾ ಇದ್ದಾಳೆ. ಇಲ್ಲಿವರೆಗೂ ಯಾವುದೇ ಅನುಮಾನ ಬರದಾಗ ನಡ್ಕೊಂಡಿದ್ದಾಳೆ. ಮಕ್ಕಳು ಆಗೋಗ್ಬಿಟ್ಟಿದ್ದಾರೆ. ಈಗ ನೋಡಿದ್ರೆ ಈ ಮಕ್ಕಳು ಹೀಗಾಗೋಗ್ಬಿಡ್ತಾರೆ. ಇವನಿಗೆ ಅನುಮಾನ ಬರುತ್ತೆ, ಇಲ್ಲಿ ಏನೋ ವ್ಯತ್ಯಾಸ ಆಗಿದೆ. ಈ ವ್ಯತ್ಯಾಸ ಆಗಿಲ್ಲ ಅಂದರೆ ಮಗನಿಗೆ ಈ ಥರ ಶಾಪ ಕೊಡ್ತಾ ಇರಲಿಲ್ಲ ಈಕೆ ಅಂತ ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಮೊದಲು ಆ ಯೋಚನೆ ಆಮೇಲೆ ಮೊದಲು ಮಗನ ಕಾಲಲ್ಲಿರೋ ಹುಳ ತೆಗಿಬೇಕು. ಒಂದಲ್ಲ ಎರಡಲ್ಲ, ಏನು ಮಾಡೋದು ಅಂತ ಒಂದು ಪಕ್ಷಿನ ಸೃಷ್ಟಿ ಮಾಡ್ತಾರೆ. ಅದು ಕೋಳಿ. ಆ ಕೋಳಿ ಬಂದು ಇವನ ಕಾಲಲ್ಲಿರೋ ಅಷ್ಟು ಹುಳನ ತೆಗೆದು ತಿನ್ನತ್ತೆ. ಹಾಗಾದ್ರೆ ಕೋಳಿ ಮೊದಲ ಮೊಟ್ಟೆ ಮೊದಲ?
ಇವಾಗ ನೀವೇ ನೋಡಿ, ಈ ಪ್ರಶ್ನೆಗೆ ಉತ್ತರ ಇಲ್ಲೇ ಇದೆ. ಮೊದಲು ಕೋಳಿನ ಸೃಷ್ಟಿ ಯಮದೇವರು ಸೃಷ್ಟಿ ಮಾಡ್ತಾರೆ, ಯಮದೇವರಿಗೋಸ್ಕರ ಸೂರ್ಯದೇವರು ಸೃಷ್ಟಿ ಮಾಡ್ತಾರೆ, ಆಮೇಲೆ ಅದು ಮೊಟ್ಟೆ ಇಟ್ಕೊಂಡು ಬೆಳ್ಕೊಂಡು ಹೋಗುತ್ತೆ. ಅಂದರೆ ನಮ್ಮ ಸನಾತನ ಧರ್ಮದ ಪದ್ಧತಿ ಪ್ರಕಾರ ಕೋಳಿ ಮೊದಲು ಹುಟ್ಟುತ್ತದೆ, ಆಮೇಲೆ ಅದು ಮೊಟ್ಟೆ ಇಡುತ್ತೆ. ಆ ಕೋಳಿ ಅವನಿಗೋಸ್ಕರ ಯಮನ ತಿನ್ನೋದಕ್ಕೋಸ್ಕರ ಅವರು ಸೃಷ್ಟಿ ಮಾಡ್ತಾರೆ. ಇದಾದ್ಮೇಲೆ ಇವ್ರು ಯೋಚನೆ ಮಾಡ್ತಾ ಇದ್ದಾರೆ ಏನಾಗಿರ್ಬೋದು ಅಂತ. ದಿವ್ಯ ದೃಷ್ಟಿಯಿಂದ ನೋಡಿದ್ರೆ ಈ ಅಮ್ಮ ತನ್ನ ನೆರಳಿಗೆ ಜೀವ ಕೊಟ್ಟು ಹೋಗಿದ್ದಾಳೆ, ರೂಪ ಕೊಟ್ಟು ಹೋಗಿದ್ದಾಳೆ, ಅಂದರೆ ಇವಳಲ್ಲೆಲ್ಲೋ ಇದ್ದಾಳೆ ಅಂದ್ಕೊಂಡು ಅಲ್ಲಿಗೆ ಬರ್ತಾರೆ, ಹುಡುಕೊಂಡು ಕಾಡಿಗೆ ಬರ್ತಾರೆ. ಕಾಡಿಗೆ ಬಂದರೆ ನಾನು ನೇರವಾಗಿ ಸೂರ್ಯದೇವನ ಇದೇ ರೂಪದಲ್ಲಿ ಹೋದರೆ ಅವಳು ನನಗೆ ಹೆದರ್ಕೊಂಡು ಹತ್ರ ಬರೋದಿಲ್ಲ, ಹಾಗಾಗ್ಬಿಟ್ಟು ನಾನು ಹೀಗೆ ಹೋಗಬಾರ್ದು ಅಂದ್ಬಿಟ್ಟು ತಾನು ಕುದುರೆ ರೂಪ ತಗೋತಾರೆ. ಸೂರ್ಯದೇವರು ಕುದುರೆ ರೂಪ ತಗೊಂಡು ಕುದುರೆಯಾಗಿ ಅವಳನ್ನ ರಮಿಸ್ತಾ ಹೋಗ್ತಾರೆ. ರಮಿಸ್ತಾ ಹೋಗ್ಬೇಕಾದ್ರೆ ಇಬ್ಬರ ನಡುವೆ ಸಂಗಮ ಆಗುತ್ತೆ. ಸಂಗಮ ಆದಾಗ ಏನಾಗುತ್ತೆ, ಸಂಗಮ ಆಗೋಗ್ಬಿಡುತ್ತೆ. ಆದ್ಮೇಲೆ ಇವಳಿಗೆ ನೆನಪಾಗುತ್ತೆ, ನಾನು ಸೂರ್ಯನ ಪತ್ನಿ, ಯಾವುದೋ ಕುದುರೆ ಜೊತೆ ಸೇರ್ಬಿಟ್ನಲ್ಲ, ಕುದುರೆ ಆಗಿದ್ದಾಳೆ ಆದರೆ ಕುದುರೆ ಜೊತೆ ಸೇರಿದ್ನಲ್ಲ, ಇದನ್ನ ರೇತಸ್ನ ಇಟ್ಕೋಬಾರ್ದು ಅಂಥೇಳಿ ತನ್ನ 2 ಮೂಗಿನಿಂದ ರೇತಸ್ನ ಆಚೆಗೆ ತಳ್ತಾಳಂತೆ. ಆ ತಳ್ಳಿದಾಗ 2 ಮೂಗಿನಿಂದ, ಕುದುರೆ 2 ಮೂಗಿನಿಂದ 2 ಮಕ್ಕಳು ಹೊರಗಡೆ ಬರ್ತಾರೆ. ಅವರೇ ಅಶ್ವಿನಿ ದೇವತೆಗಳು. ಹುಟ್ಟಿದವರು ಅಶ್ವಿನಿ ದೇವತೆ. ಅಂದರೆ ಮೂಗಿಂದ ಆಚೆಗೆ ಹಾಕಕ್ಕೆ ನೋಡ್ತಾಳೆ, ಇದನ್ನ ಇಟ್ಕೋಬಾರ್ದು, ಯಾಕೆಂದ್ರೆ ನನ್ನ ಗಂಡ ಅಲ್ಲ ಇವನು ಅಂತ ಹೇಳ್ಬಿಟ್ಟು ಆಚೆಗೆ ಹಾಕಕ್ಕೆ ಹೋಗ್ತಾಳೆ. ಅಷ್ಟು ಶಕ್ತಿ ಇರೋರಿಗೆ ಗೊತ್ತಾಗ್ಲಿಲ್ವಾ ಕುದುರೆ ರೂಪದಲ್ಲಿ ಬಂದಿರೋದು ಗಂಡನೇ ಅಂತ? ಅಲ್ವಾ? ಈ ಥರ ಯೋಚನೆ ಮಾಡಕ್ ಹೋದ್ರೆ ಇಲ್ಲಿ ಕಥೆಗಳು ಸಾಗೋದೇ ಇಲ್ಲ. ಇನ್ನೊಂದು ಏನಾಗುತ್ತೆ ಅಂದ್ರೆ, ವಿಧಿ ಏನ್ ಮಾಡುತ್ತೆ, ಎಲ್ಲಿ ಮುಚ್ಚಬೇಕೋ ಅಲ್ಲಿ ಮುಚ್ಚಿಬಿಡುತ್ತೆ. ಆಮೇಲೆ ಯಾವಾಗ ಕಾಮಾಂಧರಾಗಿರ್ತಾರೆ ಅವಾಗ ನ ಭಯ ನ ಲಜ್ಜೆ ಅಂತೀವಿ ನಾವು. ಯಾವಾಗ ಕಾಮಾತುರರಾಗಿರ್ತಾರೆ ಅವಾಗ ಭಯನೂ ಇರಲ್ಲ, ಲಜ್ಜೆನೂ ಇರಲ್ಲ, ಹೆದರಿಕೆನೂ ಇರಲ್ಲ. ಆ ಕ್ಷಣ ಕಳೆದೋಗ್ಬಿಡ್ಬೇಕು. ನೋಡಿ, ಇಲ್ಲಿವರೆಗೂ ಇತಿಹಾಸ ಮತ್ತು ಪುರಾಣದಲ್ಲಿ ಕಾಮಾತುರ ಇದ್ದವ್ರು ಯಾರೂ ಕೂಡ ಪೂರ್ವಾಪರದ ಯೋಚನೆ ಇರಲ್ಲ, ಇದರಿಂದ ತೊಂದರೆ ಆಗುತ್ತೆ ಅನ್ನೋದು ಕೂಡ ಯಾರೂ ಯೋಚಿಸಲ್ಲ. ಆ ಕ್ಷಣಕ್ಕೆ ಅದು ಬೇಕು. ಇವಳು ಕೂಡ ಅದೇ ಸ್ಥಿತಿಯಲ್ಲಿರ್ತಾಳೆ. ಹಾಗಾಗಿ ಅವಳಿಗೆ ಅದನ್ನು ನಾನು ಪರಪುರುಷನ ಸೇರ್ತಿದ್ದೀನಿ ಅನ್ನೋದು ತಲೆಯಲ್ಲಿ ಬರೋದೇ ಇಲ್ಲ. ಸೇರಿದಾದ ನಂತರದಲ್ಲಿ ನಾನು ತಪ್ಪು ಮಾಡಿದೆ, ಈ ರೇತಸ್ನ ನನ್ನ ದೇಹದಲ್ಲಿ ಇಟ್ಕೋಬಾರ್ದು ಅಂತ ಯೋಚನೆ ಮಾಡಿ ಮೂಗಿಂದ ಆಚೆಗೆ ಹಾಕಕ್ಕೆ ಹೋಗ್ತಾಳೆ. 2 ಮೂಗಿನ ತೂತಿನಿಂದ ಹೊಳ್ಳೆ ಅಂತೀವಿ ನಾವು, ಮೂಗಿನ ಹೊಳ್ಳೆಯಿಂದ 2 ಮಗು ಆಚೆಗೆ ಬರುತ್ತೆ. ಅವರೇ ಅಶ್ವಿನಿ ದೇವತೆ. ಆಗ ಸೂರ್ಯನಿಗೆ ಗೊತ್ತಾಗುತ್ತೆ, ಸೂರ್ಯನಿಗೆ ಗೊತ್ತಿದೆ ಇವಳೇ ಹೆಂಡತಿ ಅಂತ. ಆಮೇಲೆ ಸಮಾಧಾನ ಮಾಡಿ ಕರ್ಕೊಂಡು ಬರ್ತಾಳೆ. ಕರ್ಕೊಂಡು ಬಂದರೂ ಇವಳು ಹೋಗೋಕೆ ರೆಡಿ ಇಲ್ಲ, ನಿನ್ನ ಕಾವನ್ನ ನನ್ನ ಕೈಲಿ ತಡೆಯೋಕ್ಕಾಗಲ್ಲ ಅಂತ. ಆಗ ವಿಶ್ವಕರ್ಮರು, ಅವಳ ತಂದೆ ಸಂಜ್ಞಾದೇವಿ ತಂದೆ ಬಂದು ವಿಶ್ವಕರ್ಮರು ಅವರೇನು ಮಾಡ್ತಾರೆ, ಸೂರ್ಯನ ಕರೆದು ನೀನು ಇಷ್ಟೊಂದು ತಾಪ ಇಟ್ಕೊಂಡಿದ್ರೆ ನನ್ನ ಮಗಳ ಕಷ್ಟ ಆಗುತ್ತಪ್ಪ ಅಂತೇಳಿ ಆ ತಾಪನ ಜಾಸ್ತಿ ಇದೆಯಲ್ಲ ತಾಪ, ಅದನ್ನು ತೆಗೆದುಕೊಳ್ತಾರೆ. ಕಿರಣಗಳನ್ನು ತೆಗೆದುಕೊಂಡು ಶಿವನಿಗೆ ತ್ರಿಶೂಲ ಮಾಡಿಕೊಡ್ತಾರೆ. ಇನ್ನೊಂದು ಇದರಲ್ಲಿ ವಿಷ್ಣುವಿಗೆ ಚಕ್ರ ಮಾಡಿಕೊಡ್ತಾರೆ. ಇದೆರಡನ್ನು ಮಾಡಿ ಸೂರ್ಯನ ತಾಪವನ್ನು ಕುಗ್ಗಿಸ್ತಾರೆ. ಇದಾದಮೇಲೆ ಇವ್ರ ಸಂಸಾರ ಮುಂದುವರಿಯುತ್ತೆ. ಅಂದರೆ ಇಬ್ಬರು ಹೆಂಡತಿಯರ ಜೊತೆಗೂ ಸೂರ್ಯನ ಸಂಸಾರ ಮುಂದುವರಿಯುತ್ತೆ. ಹೀಗೆ ಅಶ್ವಿನಿ ದೇವತೆಗಳು ಸೂರ್ಯ ಮತ್ತು ಸಂಜ್ಞಾದೇವಿಗೆ ಅವರಿಬ್ಬರು ಕುದುರೆ ಆಗಿದ್ದಾಗ ಹುಟ್ಟುವಂತಹ ಮಕ್ಕಳು, ಅದಕ್ಕೆ ಅವ್ರಿಗೆ ಅಶ್ವಿನಿ ದೇವತೆಗಳು. ಮತ್ತು ಇಬ್ಬರೂ ಕೂಡ ಅದಕ್ಕೇನಂತೀರಿ ಯಮಳ ದೇವತೆ. ಯಮಳರು ಅಂದರೆ ಅವಳಿ ಮಕ್ಕಳು, ಯಮಳ ದೇವತೆ. ಅವರು ಯಮಳರ ಸಹೋದರನ್ನ ಕರೆದು ಇವಳು 2 ಮಕ್ಕಳನ್ನು ಮಾಡ್ಕೊಂಡು, ಜಾಣೆನೆ ಒಂದು ಹಂತದಲ್ಲಿ 2 ಮಕ್ಕಳನ್ನು ಮಾಡ್ಕೊಳ್ಳೋದು ಕೂಡ ಜಾಣತನನೇ. ಆಮೇಲೆ ಈ 5 ಮಕ್ಕಳನ್ನು, ಇಲ್ಲಿ ಮನೆಯಲ್ಲಿರೋ 5 ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾ ಇದ್ದಾರೆ. ಅಲ್ಲೇ ಪರ್ಣಕುಟ ಅರಣ್ಯದಲ್ಲೇ ಇದ್ದಾರೆ. ಮಕ್ಕಳಿಗೆ ಹೆಚ್ಚು ಕಮ್ಮಿ ವಯಸ್ಸುಗಳು ಬರ್ತಾ ಇದ್ರು ಕೂಡ ಅಲ್ಲೇ ಬೆಳೀತಾರೆ. ಆಮೇಲೆ ಪಾಂಡುನೇ 5 ಮಕ್ಕಳಿಗೂ ಯುದ್ಧಾಭ್ಯಾಸ ಹೇಳ್ಕೊಡ್ತಾರೆ. ಅದು ಆಗಬೇಕಲ್ಲ, ಪಾಂಡುನೇ 5 ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಳ್ತಾರೆ, ವೇದಗಳನ್ನು ಹೇಳ್ಕೊಡ್ತಾರೆ. ಸುತ್ತ ಋಷಿಗಳಿರ್ತಾರೆ, ಅವರೆಲ್ಲ ನೀತಿ ಗೀತಿ ಏನೇನು ಹೇಳ್ಕೊಡ್ಬೇಕು ಮಕ್ಕಳಿಗೆ ಎಲ್ಲ ತರಬೇತಿಗಳನ್ನು ಕೊಡ್ತಾ ಇದ್ದಾರೆ. ಎಲ್ಲವೂ ಚೆನ್ನಾಗಿದೆ. ಹಸ್ತಿನಾವತಿಯಲ್ಲೂ ಕೂಡ 101 ಮಕ್ಕಳು, 100 ಗಂಡು ಮಗು, 1 ದುಶ್ಯಲೆ ಅನ್ನುವಂಥ ಒಂದು ಹೆಣ್ಣು ಮಗು. ಇವರು ತುಂಬ ಚೆನ್ನಾಗಿ ಇಲ್ಲೂ ನಡೀತಾ ಇದೆ. ಇವ್ರಿಗೂ ಕೂಡ ಶಿಕ್ಷಣ ನಡೀತಾ ಇದೆ, ಇಲ್ಲೂ ನಡೀತಾ ಇದೆ, ಅಲ್ಲೂ ನಡೀತಾ ಇದೆ. ಆದರೆ ಶಿಕ್ಷಣ ಹೇಗಾಗ್ತಾ ಇದೆ ಅಂದರೆ, ಇಲ್ಲಿ ಶಿಕ್ಷಣ ನಡೆಯುವಾಗ ಒಂದು ರೀತಿ ನೀತಿ ಇರಬೇಕು, ಅದು ಚೂರು ಕಡಿಮೆ ಇದೆ. ಕೌರವ್ರಿಗೂ ಇದೆ, ಪಾಂಡವ್ರಿಗೂ ಇದೆ. ಯಾಕೆಂದರೆ ಒಬ್ಬ ರಾಜ್ಯದಲ್ಲಿ ಒಬ್ಬ ಪಾಂಡು ಮಾತ್ರ ಹೇಳ್ಕೊಡ್ತಾ ಇರೋದು. ಒಬ್ಬ ರಾಜಕುಮಾರರಿಗೆ ಯಾವ ಸ್ಥಿತಿಯಲ್ಲಿ ಶಿಕ್ಷಣ ನಡಿಬೇಕು ಆ ಶಿಕ್ಷಣ ಅಲ್ಲೂ ನಡೆದಿಲ್ಲ, ಇಲ್ಲೂ ನಡೀತಾ ಇಲ್ಲ. ಇಲ್ಲೇನಾಗಿದೆ, ನಿಮಗೆ ಕೃಪಾಚಾರ್ಯ ಅಂತ ಒಂದು ಪಾತ್ರ ಇದೆ. ಇವ್ರು ಯಾರು? ಹೇಳ್ತೀನಿ. ಕೃಪಾಚಾರ್ಯರು